ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಎಲ್ಗೋ ರೆಡಿಯಾಗಿದ್ದಾರೆ, ಏನಿದು ಎಲ್ಲಿಗೆ ರೆಡಿ ಆಗಿರ್ಬೋದು, ಏನು ಫಂಕ್ಷನಿಗೆ ಹೋಗ್ತಾ ಇರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀರಾ? ಹೌದು, ನಾವೊಂದು ಫಂಕ್ಷನ್ಗೆ ಅಂದರೆ ಒಂದು ಸಿಂಪಲ್ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದು ಯಾವ ಫಂಕ್ಷನ್ ಅಂತ ಹೇಳಿ ನೀವೇ ವಿಡಿಯೋ ನಮ್ಮ ಜೊತೆ ಬಂದು ನೋಡಿ, ಓಕೆನಾ? ಹಾಗೆ ವಿಡಿಯೋ ದಯವಿಟ್ಟು ಯಾರೂ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಹೊಸದಾಗಿ ನೋಡೋರು ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಚಾನಲ್ನ ಫಾಲೋ ಮಾಡಿ. ನಾನೆಲ್ಲ ರೆಡಿ ಆಗಿಬಿಟ್ಟು ಅಮ್ಮನ ಮನೆಗೆ ಬಂದಿದ್ವಿ. ಅಮ್ಮನ ಮನೆಯಿಂದ ಹೊರಟ್ವಿ. ಅದು ಹಳ್ಳಿಗೆ ಹೋಗ್ತಾ ಇರೋದಲ್ಲ, ಏನೋ ಒಂಥರ ಖುಷಿ. ಹಳ್ಳಿ ಆಸುಪಾಸು ಹೋಗೋದಂದರೆ, ಯಾಕಂದರೆ ನಿಸರ್ಗವಾಗಿ ಹಚ್ಚ ಹಸಿರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಾನು ಹಳ್ಳಿಗೆಲ್ಲ ಹೋಗಬೇಕು ಅಂದರೆ ಅದೆಲ್ಲ ಈ ರೀತಿ ಎಲ್ಲ ಕಟ್ಕೊಂಡು ಹೋಗ್ಬಿಡ್ತೀನಿ, ಕೂದಲೆಲ್ಲ ಅಳ್ಳಾಡುತ್ತಂತೆ. ಮತ್ತು ಅಲ್ಲಿ ಹೋದ್ಮೇಲೆ ಹೇರ್ಸ್ ಎಲ್ಲ ಲೂಸ್ ಹೇರ್ ಮಾಡಿಕೊಂಡು ಬಿಡ್ತೀನಿ, ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಆಲ್ರೆಡಿ ಎಲ್ಲರೂ ಬಂದುಬಿಟ್ಟಿದ್ದಾರೆ ನೋಡಿ. ಸೆಕೆ ಅಲ್ವಾ, ತುಂಬ ಸೆಕೆ ಅಂತ ಅಲ್ಲಿ ಹೆಣ್ಮಕ್ಳು ಕರ್ಚೀಫಿಂದನೇ ಗಾಳಿ ಹೊಡ್ಕೊತಾವ್ರೆ ಪಾಪ. ಇಲ್ಲ, ಸ್ಟಾರ್ಟ್ ಆಗಿತ್ತು ಫಂಕ್ಷನ್ನು. ಸ್ಟಾರ್ಟ್ ಆಗಿತ್ತು ಅಂದರೆ ನಡೀತಾ ಇತ್ತು, ಜನ ಎಲ್ಲ ಬಂದಿದ್ದರು. ತೊಟ್ಲು ಚೆನ್ನಾಗಿ ರೆಡಿ, ತೊಟ್ಲು ಫಂಕ್ಷನ್ ಇದು, ಅಂದರೆ ನಾಮಕರಣ ಫಂಕ್ಷನ್ನು. ನಾವು ವಿಶ್ವಕರ್ಮರು ಅಂದರೆ ಆಚಾರ ಆಗಿರೋದ್ರಿಂದ ತೊಟ್ಲನ್ನ ಕಟ್ಟಿಗೆಲೇ ಮಾಡಿಸಿದ್ದಾರೆ. ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ಇತ್ತೀಚೆಗೆ ಪ್ಲ್ಯಾಸ್ಟಿಕ್ ಆಗಿರ್ಬೋದು ಈ ಥರ ಒಂದು ತೊಟ್ಲಲ್ಲೆಲ್ಲ ಮಲಗಿಸ್ತಾ ಇರ್ತಾರೆ, ಏನೇ ಚೆನ್ನಾಗಿರೋ ಎಂಥ ತೊಟ್ಲು ಮಾಡಿದ್ರು. ಬಟ್ ಇಲ್ಲಿ ಸಂಪ್ರದಾಯಬದ್ಧವಾಗಿ ಕಟ್ಟಿಗೆ ತೊಟ್ಲಲ್ಲೇ ನಾಮಕರಣ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ನೋಡಿ ಎಷ್ಟೆಲ್ಲ ನಮ್ಮ ಕಡೆ ಆಚರಣೆ ಮಾಡ್ತೀವಿ, ಯಾವ ಸಂಪ್ರದಾಯಗಳನ್ನ ತೊಟ್ಲು ಮಾಡಬೇಕಾದ್ರೆ ಪಾಲಿಸ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ನಮಗೆ. ಆ್ಯಕ್ಚುಲಿ 2 ತೊಟ್ಲಾಗಿರೋದ್ರಿಂದ 2 ತೊಟ್ಲನ್ನು ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು. 2 ಪಾಪುನ ತೊಟ್ಲಿಗೆ ಹಾಕೋದು ಅಂತ ಹೇಳಿ. ಅಷ್ಟೇ ಚೆನ್ನಾಗಿತ್ತು ತೊಟ್ಲು, ಎಲ್ಲೂ ಬೀಳಬಾರ್ದು ಅಂತ ತುಂಬ ಗಟ್ಟಿಯಾಗಿ ಕಟ್ಟೋದೇ ತುಂಬ ಹೊತ್ತಾಗೋಯ್ತು ಪಾಪ. ಹಾಗೆ ತುಂಬ ಸಂಪ್ರದಾಯಗಳನ್ನಲ್ವಾ, ಹಾಗಾಗಿ ಮಾಡ್ತಾಯಿದ್ರು ಮಗುಗೆ ಸಂಪ್ರದಾಯಬದ್ಧವಾಗಿ. ಏನೋ ಚಂದ ಮಗು ನಾಮಕರಣ ನೋಡ್ತಾ ಇರೋದು ಅಂತ ಹೇಳಿ. ಇದು ಅದರಲ್ಲೂ ದೂರದ ಫಂಕ್ಷನ್ ಏನಲ್ಲ, ನಮ್ಮ ಹತ್ರದ ಫಂಕ್ಷನ್ನೇ. ಹಾಗಾಗಿ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಏನೋ ಖುಷಿ. ಅದರಲ್ಲೂ ಹಳ್ಳಿ ವಾತಾವರಣ ಅಂದರೆ ನನಗಂತೂ ದೇವ್ರ ಹೆಸರು ಕರೆದು ಆಮೇಲೆ ಅವನ ಹೆಸರು ಕರೀರಿ. ತೊಟ್ಲಾಗ ಹಾಕಿಂದ ಯಾರು ಹೊಡಿತಾನೆ ಇಲ್ಲ. ಯಾಕವ ಇನ್ನೂ ಇಲ್ಲ, ಇಲ್ಲಿ ಬಿಡಿಬೇಕಲ್ಲ ತೊಟ್ಲಾಗ ಹಾಕ್ತೇವೆ. ಏ ಕಡ್ಲಿಗಳು ಕಚ್ಬೇಕಾಕಿ ಕೊಬ್ಬರಿ ಹಾಕಿ ಕೊಬ್ಬರಿ ಮುರಿ ಮೇಲೆ ನೀನು ಅವ್ರು ಕಟ್ಟಿದ್ದಾರೆ ಕೊಡು. ಏ ಹಂಚ್ಬೇಕು ತಾ ಕೊಬ್ಬರಿನ. ಇಲ್ಲಿ ಸಂತೆಗೆ ಕಳಿಸಿ ಪಂಚನ್ನ ಕಾಲಿಗೆ ತಿರುಗಿ ತಂದೆ ಪಂಚನ್ನ ತಾಯಿ ಒಳಗಿಂದ ಬಂದು ನನ್ನ
ಓಕೆ ಆಯ್ತು. ಎಷ್ಟು ಚೆನ್ನಾಗಿ ತೊಟ್ಟರು ಫಂಕ್ಷನ್ ಮಾಡಿದ್ರಲ್ವಾ, ಎಷ್ಟು ಸಂಪ್ರದಾಯವಾಗಿ ನಡೀತಾ ಇದೆ. ಈ ಥರ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡ್ವಿ. ಹಾಗೆ ತೊಟ್ಲಿಗೆ ಹಾಕಿದ್ದೇ ಕ್ಷಣ ಎಲ್ಲರೂ ಶೆಕೆಯಿಂದ ಹೊರಗಡೆ ಎಲ್ಲರೂ ಹೊರಟೇ ಬಿಟ್ಟರು. ಊಟಕ್ಕೆ ತುಂಬ ರಶ್ ಇತ್ತು ಅನ್ನೋ ಸಲುವಾಗಿ ನಾವು ಅಲ್ಲೇ ಕೂತು ಸ್ವಲ್ಪ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಚಿಕ್ಕಮ್ಮ ಅವ್ರ ಜೊತೆ ಎಲ್ಲ ಮಾತಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ವಿವಿಧ ಖಾದ್ಯಗಳನ್ನೆಲ್ಲ ಮಾಡಿದ್ರು ಚೆನ್ನಾಗಿ. ಎಷ್ಟೇ ಆಗಲಿ ಆಚಾರ್ಯ ಮನೆ ಪದ್ಧತಿ ಊಟ ಅಂದರೆ ಕೇಳಬೇಕಾ, ಅದರಲ್ಲಿ ಏನೋ ಒಂದು ಗತ್ತಿರುತ್ತೆ. ಊಟಕ್ಕೆ ಹೋಗಬೇಕು, ಮಳೆ ಮೋಡ ತುಂಬ ಆಗ್ತಿದೆ. ನೆಕ್ಸ್ಟ್ ಊಟ ಮುಗಿದ ತಕ್ಷಣ ಊರಿಗೆ ಹೋಗಬೇಕು ಅಂತ ಹೇಳಿ ಬೇಗ ಪಂಕ್ತಿ ಎಲ್ಲ ಖಾಲಿ ಆಗುತ್ತೆ. ನಾವೇ ಬಂದ್ವಿ ಊಟಕ್ಕೆ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಹಳ್ಳಿ ವಾತಾವರಣದ ಕಡೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿದರು. ಅದಕ್ಕೆ ಹೇಳಿ ಹೋಗೋಣ ಅಂತ ಬೇಗ ಊಟ ಮಾಡಿಬಿಟ್ಟು ಹೋಗೋಕ್ಕೆ ರೆಡಿ ಆದ್ವಿ ನಾವು. ಸಾಕು. ಊಟ ಮುಗಿಸ್ಕೊಂಡು ನಂತರ ಎಲ್ರಿಗೂ ಹೇಳಿ ಹೊರಡೋತ್ಲೆ ಟೈಮ್ ಆಯಿತು. ನಾನು ಹೇಳಿದೆ ಹೈವೇ ದಾರಿಯಲ್ಲಿ ಹೋಗೋಣ ಅಂದರೆ ನಮ್ಮ ಯಜಮಾನ್ರು ಅದು ಯಾವುದೋ ಕಚ್ಚಾ ರೋಡಲ್ಲಿ ಕರ್ಕೊಂಡವ್ರು. ಇವ್ರು ಯಾಕಪ್ಪ ಇಲ್ಲಿ ಹೋಗ್ತಿದ್ದಾರೆ ದೇವರೇ ಅಂತ ಅಂದ್ಕೊತಿದ್ದೆ. ಬಟ್ ಅವರು ಬಂದಾದ್ಮೇಲೆ ಅಂದ್ಕೊಂಡೆ ನಾನು, ಅಯ್ಯೋ ಈ ಕಡೆ ಕರ್ಕೊಂಬಂದಿದ್ದೆ ಚೆನ್ನಾಗಾಯಿತು. ರೋಡ್ ಸರಿ ಇಲ್ಲ ಅಂದರೆ ಏನಾಯಿತು, ಎಲ್ಲ ಒಂದು ನೈಸರ್ಗಿಕ ಅಂದರೆ ನಿಸರ್ಗನ ಸವಿತಾ ಹೋಗ್ಬೋದಲ್ಲ ಅಂತ ಹೇಳಿ ನೋಡಿ ಇಷ್ಟ ಆಗಿತ್ತು. ನಮ್ಮ ಒಂದು ತೊಟ್ಟಿಲನ್ನು ಒಂದು ಡೈಲಿ ವ್ಲಾಗ್ ಆಗಿತ್ತು ನಂದು. ಇವತ್ತಿನ ಸಂಡೇ ಹೇಗೆಲ್ಲ ಆಚರಣೆ ಮಾಡಿದೆ, ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನೋಡಿ. ಇದು ಶುಗರ್ ಫ್ಯಾಕ್ಟ್ರಿ, ಚಿಕ್ಕಬಿದ್ರಿ ಹತ್ರ ಬರೋದು. ಇಲ್ಲಿ ಕಾಣ್ತಿದೆ ಎಲ್ಲ ಇದು. ಹಾಗೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನೈಸರ್ಗಿಕ ತಾಣ ತುಂಬ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.